ನಮಸ್ಕಾರ. ಒಂದು ಇಂಗ್ಲೀಷ್ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಒಂದು ವಾಕ್ಯನ ಬರ್ಕೊಂಡು ಇದನ್ನು ಯಾವ ರೀತಿ ಅನುವಾದ ಮಾಡೋದು ನನಗೆ ಇವತ್ತು ತೋರಿಸ್ತೀನಿ. ಇವತ್ತು ಈ ವಾಕ್ಯ ನೋಡಿ, ಈಗ ಒಂದು ವಾಕ್ಯ ಬರ್ಕೊಂಡಿದ್ದೀನಿ. ಈ ವಾಕ್ಯ ಏನಿದೆಯಪ್ಪ ಅಂದರೆ, ದ ರೆಸ್ಕ್ಯೂ ಆಪರೇಷನ್ ಅಟ್ ಶ್ರೀಶೈಲಂ ಲೆಫ್ಟ್ ಬ್ಯಾಂಕ್ ಕ್ಯಾನಲ್ ಟನಲ್ ಇನ್ ತೆಲಂಗಾಣ ನಗರ್ ಕರ್ನೂಲ್ ಡಿಸ್ಟಿಕ್ ವೇರ್ 8 men have been trapped since Saturday morning has become more difficult with heavy seepage of water and mud ಅಂತ ಇದೆ. ಅಂದರೆ ಇನ್ನೊಂದು ವಾಕ್ಯ ಬರ್ಕೊಂಡಿದ್ದೀವಿ. ಒಂದು ವಾಕ್ಯ ಬರ್ಕೊಂಡಿದ್ದೀವಿ. ಈ ವಾಕ್ಯದ ಫಸ್ಟು ಏನು ಮಾಡಬೇಕಪ್ಪ ಅಂತಂದರೆ, ಈ ವಾಕ್ಯ ಫಸ್ಟ್ ಮೊದಲು ಎಲ್ಲಿದೆ ಅಂತ ಗುರುತು ಮಾಡ್ಕೋದು. ಈ ವಾಕ್ಯ ಮೇನ್ ವಾಕ್ಯ, ಮುಖ್ಯ ವಾಕ್ಯ ಯಾವುದಂದ್ರೆ ಈ ವಾಕ್ಯದಲ್ಲಿ ಗುರುತು ಮಾಡ್ಕೋಗುತ್ತೆ. ಈ ವಾಕ್ಯದ ಮುಖ್ಯ ವಾಕ್ಯ ಹೆಂಗೆ ಗುರುತಿಸ್ಬೇಕು ನೋಡಿ ಇಲ್ವಾ, ದ ರೆಸ್ಕ್ಯೂ ಆಪರೇಷನ್ ಅಂತ ಇದೆ. ಇದು ಸಬ್ಜೆಕ್ಟ್ ಆಗುತ್ತೆ. ಇದು ಸಬ್ಜೆಕ್ಟ್ ಇದು ಇದಕ್ಕೆ ಬರ್ತಕ್ಕಂಥ ಹೊರಬೆ ಆಗೋದು ನಮಗೆ ಗುರುತಿಸೋಕ್ಕಾಗುತ್ತೆ. ಇದಕ್ಕೆ ಬರ್ತಕ್ಕಂಥ ವರ್ಬ್ ಬಂದು ನೋಡಿ, ಈಗ ಆ್ಯಸ್ ಬಿಕಮ್ ಮೋರ್ ಡಿಫಿಕಲ್ಟ್ ಅನ್ನೋದು ವರ್ಬ್ ಆಗುತ್ತೆ. ಇದು ಆ್ಯಸ್ ಬಿಕಮ್ ಮೋರ್ ಡಿಫಿಕಲ್ಟ್ ಅನ್ನೋದು ವರ್ಬ್ ಆಗುತ್ತೆ. ಇದು ವರ್ಬ್ ಆಗುತ್ತೆ. ನೆಕ್ಸ್ಟು ಈ ಸಬ್ಜೆಕ್ಟು ಮತ್ತು ವರ್ಬ್ ಗುರುತು ಮಾಡಿದ್ವಿ. ಈ ವರ್ಬು ಒಳಗಡೆ ಇರ್ತಕ್ಕಂಥ ಏನಪ್ಪ ಅಂದರೆ, ಇದು ಸಬ್ ಕ್ಲಾಸ್ ಆಗುತ್ತೆ. ಸಬ್ ಕ್ಲಾಸ್ ಅಂದರೆ ಉಪವಾಕ್ಯ ಅಂತ ಹೇಳ್ತೀವಿ. ಈ ಉಪವಾಕ್ಯದಲ್ಲಿ ಮತ್ತೊಂದು ವಾಕ್ಯ ಇರುತ್ತೆ. ಆ ವಾಕ್ಯನ ನಾವು ಗುರುತು ಮಾಡೋಕ್ಕಾಗುತ್ತೆ. ನೋಡಿ, ಈಗ ದ ರೆಸ್ಕ್ಯೂ ಆಪರೇಷನ್ ಅಟ್ ಇದೊಂದು ಪ್ರಿಪೋಷನ್. ಇದು ಪ್ರಿಪೋಷನ್ ಆಯಿತು. ಆಮೇಲೆ ಇದೊಂದು ಪ್ರಿಪೋಷನ್ ಆಯಿತು. ನೋಡಿ, ಈಗ ತೆಲಂಗಾಣ ನಗರ್ ಕರ್ನೂಲ್ ನಗರ್ ಕರ್ನೂಲ್ ಡಿಸ್ಟಿಕ್ ಅಂತ ಇದೆ. ಇನ್ನು ಇದು ವೇರ್ ಅನ್ನೋದು ಒಂದು ಕಂಜಕ್ಷನ್ ಅಂತ ಆಗುತ್ತೆ. ವೇರ್ ಅನ್ನೋದು ಒಂದು ಕಂಜಕ್ಷನ್ ಆಗಿ ಬಳಸ್ತೀವಿ. ಇದನ್ನು ಕಂಜಕ್ಷನ್ ಆಗಿ ಬಳಸ್ತೀವಿ. ಇದಕ್ಕೊಂದು ಕಂಜಕ್ಷನ್. ಈ ಕಂಜಕ್ಷನ್ ಯಾಕೆ ಇದೆಯಪ್ಪ ಅಂದರೆ, ಈ ಡಿಸ್ಟಿಕ್ ಯಾವುದಂತ ಹೇಳೋದಕ್ಕೋಸ್ಕರ, ವೇರ್ ಅನ್ನು ಬಳಸಿದ್ದಾರೆ ಇಲ್ಲಿ. ಅಂದರೆ ಈ ಡಿಸ್ಟಿಕಲ್ಲಿ ಏನಾಗಿದೆ, ಎಲ್ಲಿ ಏನಾಗಿದೆ ಈ ಮತ್ತೆ ಅನ್ನೋದಕ್ಕೋಸ್ಕರ ವೇರ್ ಅನ್ನೋದು ಬಳಸಿದ್ವಿ. ಅದು ಕನ್ನಡಕ್ಕೆ ಬರೆದ ನಿಮಗೆ ಗೊತ್ತಾಗುತ್ತೆ. ಅದು ನೋಡಿ, ಈಗ 8 men ಅನ್ನೋದು ಇದು ಆಬ್ಜೆಕ್ಟ್ ಆಗುತ್ತೆ. ಇದು ಹ್ಯಾವ್ ಬೀನ್ ಟ್ರ್ಯಾಪ್ಡ್ ಅನ್ನೋದು ವರ್ಬ್ ಆಗುತ್ತೆ. ಸಿನ್ಸ್ ಅನ್ನೋದು ಪ್ರಿಪೋಷನ್ ಆಗುತ್ತೆ. ಇದರ ಮತ್ತೆ ಈ ಮೇನ್ ಸೆಂಟೆನ್ಸಲ್ಲಿ ಇದು ಒಂದು ಪ್ರಿಪೋಷನ್ ಆಗುತ್ತೆ. ಈಗ ವಾಕ್ಯನ ಎಲ್ಲಿಂದ ಮಾಡ್ಬೇಕಪ್ಪ ಅಂತಂದ್ರೆ, ಎಲ್ಲಿಂದ ತೊಗೊಬೇಕಪ್ಪ ಅಂತಂದರೆ ನೋಡಿ, ಈಗ ನೋಡಿ ಒಂದು ಸೆಕೆಂಡ್ ನೋಡಿ, ಈಗ ಬರ್ಕೊಂಡಿದ್ರೆ, ಈಗ ದ ರೆಸ್ಕ್ಯೂ ಆಪರೇಷನ್ ಅಟ್ ಶ್ರೀಶೈಲಂ ಲೆಫ್ಟ್ ಬ್ಯಾಂಕ್ ಕೆನಲ್ ಇನ್ ತೆಲಂಗಾಣ ನಗರ್ ಕರ್ನೂಲ್ ಡಿಸ್ಟಿಕ್ ವೇರ್ ಅದು ಇದೆಯಲ್ವ. ಫಸ್ಟ್ ಏನು ಮಾಡ್ಬೇಕಂದ್ರೆ, ಈಗ ಇಲ್ಲಿಂದ ಈಗ ಈ ವರ್ಬ್ ಇದೆಯಲ್ವ, ಫಸ್ಟು ವರ್ಬು ಒಳಗಡೆ ಏನಿದೆಯಲ್ಲ, ವರ್ಬಿನ ಹಿಂದೆ ಏನಿದೆಯಲ್ವಾ, ಈ ಮೇನ್ ವರ್ಬ್ ಏನಿದೆಯಲ್ಲ, ಈ ಮೇನ್ ವರ್ಬಿನ ಹಿಂದೆ ಏನಿದೆಯೋ ಅದೆಲ್ಲ ಎಲ್ಲ ವಾಕ್ಯನ ಫಸ್ಟ್ ಬರಬೇಕಾಗುತ್ತೆ. ಇಲ್ಲಿ ಬರ್ದ ಏನಪ್ಪ ನೋಡಿ, ಈಗ ಶನಿವಾರ ಬೆಳಿಗ್ಗೆಯಿಂದ ಹ್ಯಾವ್ ಬೀನ್ ಟ್ರ್ಯಾಪ್ಡ್ ಸಿಲುಕಿಕೊಂಡಿರುವ 8 ಜನರನ್ನು ಒಂದು ಸೆಕೆಂಡು, ಶನಿವಾರ ಬೆಳಗ್ಗೆಯಿಂದ ಸಿಲುಕಿಕೊಂಡಿರುವ 8 ಜನ ಇದಲ್ಲ ತಪ್ಪಾಗುತ್ತೆ. ಶನಿವಾರ ಬೆಳಗ್ಗೆಯಿಂದ 8 ಜನರು ಸಿಲುಕಿಕೊಂಡಿರುವ 8 ಜನ ಸಿಲುಕಿಕೊಂಡಿರುವ ತೆಲಂಗಾಣ ನಗರ್ ಕರ್ನೂಲ್ ಡಿಸ್ಟಿಕ್ ಅಂತಂದರೆ ತೆಲಂಗಾಣದ ಇದು ಅಪಾಸ್ಟ್ರಫೈಸ್ ಇದೆ ಇಲ್ಲಿ. ತೆಲಂಗಾಣದ ನಗರ್ ಕರ್ನೂಲ್ ಜಿಲ್ಲೆಯ ಜಿಲ್ಲೆಯಲ್ಲಿನ ಇನ್ನೊಂದು ಇದೆಯಲ್ಲ, ಜಿಲ್ಲೆಯಲ್ಲಿನ ಶ್ರೀಶೈಲಂ ಲೆಫ್ಟ್ ಬ್ಯಾಂಕ್ ಕ್ಯಾನಲ್ ಟನಲ್ ಅಂದರೆ ಶ್ರೀಶೈಲಂನ ಎಡದಂಡೆ, ಬ್ಯಾಂಕ್ ಅಂದರೆ ದಂಡೆ ಅಂತ ಆಗುತ್ತೆ. ಎಡದಂಡೆ, ಲೆಫ್ಟ್ ಅಂದರೆ ಎಡ ಅಂತ, ಎಡದಂಡೆ ಕ್ಯಾನಲ್, ಎಡದಂಡೆ ಕಾಲುವೆ ಟನಲ್ ಅಂದರೆ ಎಡದಂಡೆ ಕಾಲುವೆ, ಒಂದು ಸೆಕೆಂಡು.
ಎಡದಂಡೆ ಕಾಲುವೆ ಎಡದಂಡೆ ಕಾಲುವೆ ಸುರಂಗದಲ್ಲಿನ ರೆಸ್ಕ್ಯೂ ರಕ್ಷಣಾ ಕಾರ್ಯಾಚರಣೆಯು ಅವನಿಗೆ ಸಬ್ಜೆಕ್ಟ್ ಬರೆದಿದೆ ಉಕಾರ ಬಂದಿದೆ. ರಕ್ಷಣಾ ಕಾರ್ಯಾಚರಣೆಯು ವಿತ್ ಈಗ ಈ ಸಬ್ಜೆಕ್ಟ್ ಬರೆದಿದ್ದೀವಿ ಕೊನೆ ಈಗ ಇಲ್ಲಿಂದ ಇಲ್ಲಿವರೆಗೂ ಮುಗಿದಿದೆ. ಅಂದರೆ ಈಗ ನೋಡಿ, ಈಗ ಇಲ್ಲಿವರೆಗೂ ಮುಗಿದಿದೆ. ಈಗ ವರ್ಬನ್ನ ಕ್ರಿಯಾಪದನ ಕೊನೆ ಬರಬೇಕಾಗ್ತದೆ. ಈಗ ಕ್ರಿಯಾಪದ ಕೊನೆ ಬರೋಕ್ಕೆ ಮುಂಚೆ ಕ್ರಿಯಾಪದ ನಂತರ ಏನಿದೆಯಲ್ವ, ಕ್ರಿಯಾಪದ ನಂತರ ಏನಿದೆ ಅದನ್ನು ಫಸ್ಟ್ ಬರಬೇಕಾಗುತ್ತೆ. ರಕ್ಷಣಾ ಕಾರ್ಯಾಚರಣೆಯು ನೀರು ಮತ್ತು ಕೆಸರಿನ ಬರೀ ನೀರಲ್ಲ, ಹೆಚ್ಚಿನ ನೀರು ಅಂತ ಹೇಳಿ. ಹೆಚ್ಚಿನ ಕೆಸರಿನ ನೀರು ಮತ್ತು ಹೆಚ್ಚಿನ ಸೀಪೇಜ್ ಅಂದರೆ ಜೋಪಿಸ್ಗಳು ಅಂತ ಹೇಳ್ತೀವಿ. ಸೀಪೇಜ್ ಅಂತ ಹೇಳಿದ್ರೆ ಜೋಪ್ಸ್ ಅಂತ ಹೇಳ್ತೀವಲ್ವ, ಸೀಪೇಜ್ ಅಂತ ಹೇಳ್ತೀವಲ್ವ. ಹೆಚ್ಚಿನ ನೀರು ಮತ್ತು ಕೆಸರು ಹೆಚ್ಚು ಸರುವಿಕೆಯಾಗುವುದರೊಂದಿಗೆ ಸರುವಿಕೆಯಾಗಿರುವುದರಿಂದ ಅಂತ ಹೇಳ್ಬೋದು. ಆದ್ದರಿಂದ ಅಂತ ಬೇಕು ತಗೋಬೋದು.